ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ. ತುಂಬಾ ಜನ ಕೇಳುವಂತ ಪ್ರಶ್ನೆ ಕರಡಿ ಮತ್ತೆ ಸೀಗೆಗುಡ್ಡ ಕಾಡಾನೆ ಹೇಗಿದೆ ಅಂತ. ಸದ್ಯಕ್ಕೆ ಅದು ಕ್ರಾಲ್ ನಲ್ಲಿ ಇರುವಂತ ಕಾರಣ ಅದರ ಒಂದು ವಿಡಿಯೋನ ಯಾರು ಕೂಡ ಮಾಡುವಂತಿಲ್ಲ, ಜೊತೆಗೆ ಅದಕ್ಕೆ ಪರ್ಮಿಷನ್ ಕೂಡ ಲಭ್ಯ ಇರೋದಿಲ್ಲ. ಆದ್ರೆ ಡಾಕ್ಟರ್ ಚಿಟಿಯಪ್ಪ ಸರ್ ಅದನ್ನ ನೋಡ್ಕೊಂಡ್ ಬಂದಿದ್ದಾರೆ. ಡಾಕ್ಟರ್ ಚಿಟಿಯಪ್ಪ ಸರ್ ಗೊತ್ತಲ್ವಾ, ಸೊ ಪ್ರತಿಯೊಬ್ಬರಿಗೂ ಸಹ ಅವ್ರಿಗೆ ಗೊತ್ತಿರುತ್ತೆ ಯಾರು ಅಂತ. ಅವರ ಬಗ್ಗೆ ಎಲ್ರಿಗೂ ಕೂಡ ಒಂದು ವಿಚಾರ ಗೊತ್ತೇ ಇದೆ. ಅಭಿಮನ್ಯು ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಬಲರಾಮ ಅದೇ ಕುಡಿತದ ಚಟ ಬಿಡಿಸಿದಂತ ಆನೆ ಅದೇ ಬಲರಾಮ. ಸೊ ಅದನ್ನ ಟ್ರೈನಿಂಗ್ ಅನ್ನ ಕೊಟ್ಟು ಪಳಗಿಸಿದಂತವ್ರು ಈ ಡಾಕ್ಟರ್ ಚಿಟಿಯಪ್ಪ ಸರ್ ಅವರೇ. ನಂತರದಲ್ಲಿ ನಮ್ಮ ಅದ್ಭುತವಾದಂತ ಆನೆ ಅರ್ಜುನ, ಸೊ ಆತನಿಗೂ ಕೂಡ ಒಳ್ಳೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದು, ಜೊತೆಗೆ ಆತನನ್ನ ನೋಡಿಕೊಳ್ಳುವಂತದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಉಸ್ತುವಾರಿ ಎಲ್ಲವನ್ನೂ ಕೂಡ ಜವಾಬ್ದಾರಿಯನ್ನ ತಗೊಂಡಿದ್ದೆ ಚಿಟಿಯಪ್ಪ ಸರ್. ಅವರ ಬಗ್ಗೆ ಸಾಕಷ್ಟು ದೊಡ್ಡ ಹಿಸ್ಟ್ರಿ ಇದೆ. ಒಳ್ಳೊಳ್ಳೆ ಆನೆಗಳನ್ನ ಅವರ ಒಂದು ಗರಡಿಯಲ್ಲಿ ಅವರ ಒಂದು ಟೈಮ್ ಪೀರಿಯಡ್ ಅಲ್ಲಿ ಪಳಗಿಸಿದ್ದಾರೆ. ಸೊ ಅವರು ಈ ಒಂದು ಕರಡಿ ಮತ್ತೆ ಸೀಗೆ ಕಾಡಾನೆನ ನೋಡ್ಕೊಂಡ್ ಬಂದಿದ್ದಾರೆ. ಸೊ ಅವರ ಊರು ಕೂಡ ಒಂದು ಕೊಡಗಿನಲ್ಲೇ ಸೇರುತ್ತೆ, ಜೊತೆಗೆ ಒಂದು ಕ್ಯಾಂಪಿಗೆ ಹತ್ತಿರ ಇರುತ್ತೆ, ಜೊತೆಗೆ ಅವರ ಒಂದು ಉಸ್ತುವಾರಿ ಅವರು ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಆದ್ರೂ ಕೂಡ ಅವರ ಬಗ್ಗೆ ಅವ್ರ ಹತ್ರ ಒಂದು ಸಲಹೆಗಳಾಗಿರ್ಬೋದು, ಟಿಪ್ಸ್ ಗಳೆಲ್ಲವನ್ನೂ ಕೂಡ ತಗೋತಾ ಇರ್ತಾರೆ. ಸೊ ಮೊನ್ನೆ ಕೂಡ ಕರಡಿ ಮತ್ತೆ ಸೀಗೆಗುಡ್ಡ ಕಾಡಾನೆನ ನೋಡ್ಕೊಂಡ್ ಬಂದಿದ್ದಾರೆ, ಅಂದ್ರೆ ಕ್ರಾಲ್ ಒಳಗಡೆ ಇರುವಂತ ಆನೆನ ನೋಡ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಒಳ್ಳೆ ಅಭಿಪ್ರಾಯವನ್ನ ಒಂದು ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರಡಿ ಮತ್ತೆ ಸೀಗೆಗುಡ್ಡ ಆನೆ ತುಂಬಾನೇ ಚೆನ್ನಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಕರಡಿ ಆನೆಗೆ ಒಂದ್ ಸ್ವಲ್ಪ ದಂತ ಚಿಕ್ಕದಾಗಿರುತ್ತೆ, ಅದನ್ನ ಇದಕ್ಕೆ ಏನಂದ್ರೆ ಮೈಸೂರು ದಸರಾಗೆ ಉಪಯೋಗಿಸೋಕೆ ಸಾಧ್ಯ ಇಲ್ಲ. ಆದ್ರೆ ಸೀಗೆಗುಡ್ಡ ಆನೆನ ಉಪಯೋಗಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ಬೇಕು, ಪಳಗಿಸ್ಬೇಕು, ಜೊತೆಗೆ ಆರೋಗ್ಯ ಆಗಿರ್ಬೋದು, ದೇಹ ಗಟ್ಟುಮುಟ್ಟು ಎಲ್ಲವನ್ನೂ ಕೂಡ ಮಾವುತರಾಗಿರ್ಬೋದು ಕಬಡ್ಡಿ ಮಾಡಿದ್ರೆ ಅದಕ್ಕೆ ಒಂದು ದೊಡ್ಡ ಫ್ಯೂಚರ್ ಇದೆ, ದಸರಾದಲ್ಲಿ ಪಾಲ್ಗೊಳ್ಳುವಂತ ಫ್ಯೂಚರ್ ಇದೆ. ಸಿಗಿರುವಂತ ಮಾಹಿತಿಯನ್ನ ಇದೀಗ ಚಿಟಿಯಪ್ಪ ಸರ್ ತಿಳಿಸ್ತಾರೆ. ಅಭಿಮಾನಿಗಳಿಗೆ ಇದರಿಂದಾಗಿ ತುಂಬಾನೇ ಖುಷಿ ಬರೋದು ಗ್ಯಾರಂಟಿ. ಯಾಕೆಂದ್ರೆ ಕರಡಿ ಮತ್ತೆ ಸೀಗೆಗುಡ್ಡ ಆನೆ ಒಂದು ಸಕಲೇಶ್ಪುರ ಭಾಗದಲ್ಲಿ ತುಂಬಾನೇ ಫೇಮಸ್. ಸಾಕಷ್ಟು ರೀತಿ ಅವಳಿ ಮಾಡಿದ್ರು ಕೂಡ ಜನರಿಗೆ ಆ ಒಂದು ಆನೆ ಮೇಲೆ ಈಗ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿದೆ. ಜೊತೆಗೆ ನಮ್ಮ ಊರಿನ ಭಾಗದ ಆನೆ ಅನ್ನುವಂತ ಒಂದು ಗೌರವ ಕೂಡ ಅದಕ್ಕೆ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಆನೆ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಜನರಿಗೆ ಕುತೂಹಲವೂ ಕೂಡ ಇರುತ್ತೆ. ಹೀಗಾಗಿ ಕರಡಿ ಆನೆ ತುಂಬಾನೇ ಚೆನ್ನಾಗಿದೆ ಅಂತೆ. ಮೊದಲ ದಿವಸ ಊಟ ಏನು ಕೂಡ ಸೇವಿಸ್ಲಿಲ್ವಂತೆ, ಆದ್ರೆ ನಂತರದಲ್ಲಿ ಊಟ ತಿನ್ನುವುದೆಲ್ಲವನ್ನೂ ಕೂಡ ಮಾಡ್ತಾ ಇದೆ. ಆಮೇಲೆ ಕಾಡಿನ ಸೊಪ್ಪಾಗಿರ್ಬೋದು, ನಂತರದಲ್ಲಿ ಅಲ್ಲಿ ಕೊಡುವಂತ ರೇಷನ್ ಆಗಿರ್ಬೋದು, ಭತ್ತ ಆಗಿರ್ಬೋದು, ಹುಲ್ಲು ಎಲ್ಲವನ್ನೂ ಕೂಡ ಕೊಡ್ತಿದ್ದಾರೆ. ಚೆನ್ನಾಗಿ ಸ್ವೀಕರಿಸ್ತಾ ಇದೆಯಂತೆ. ಸುಮಾರು ಒಂದು 2 ಅಥವಾ 3 ತಿಂಗಳ ಕಾಲ ಕಂಪ್ಲೀಟ್ ಆಗಿ ಒಂದು ಕ್ರಾಲ್ ಒಳಗಡೆ ಇರಬೇಕಾಗುತ್ತೆ. ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅದರ ಒಂದು ಉಸ್ತುವಾರಿ ಹೋಗಿ ಬಂದು ನೋಡ್ಕೊಳ್ಳುವುದು, ಅದ್ರ ಬಗ್ಗೆ ಟಿಪ್ಸ್ ಗಳನ್ನು ಕೊಡೋದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ ಡಾಕ್ಟರ್ ಚಿಟಿಯಪ್ಪ ಸರ್ ಅವರು. ಸೊ ಅವರು ಕೂಡ ಆನೆ ನೋಡ್ಕೊಂಡ್ ಬರಿದ್ದು ಸ್ವಲ್ಪ ಅಂದ್ರೆ ಚರೆಗಳು ಕೂಡ ಅದರ ಮೈ ಮೇಲೆ ಇದೆಯಂತೆ, ಅಂದ್ರೆ ಕರಡಿ ಮೈ ಮೇಲೆ ಇದೆಯಂತೆ. ಯಾರಾದ್ರೂ ಹೊಡೆದಿರ್ತಾರಲ್ಲ ಒಂದು ಗುಂಡಿನ ಚರೆ ಅಂತಾರಲ್ಲ, ಸೊ ಅದು ಮೈ ಮೇಲೆ ಇದೆಯಂತೆ. ಅದೇನೋ ತೊಂದ್ರೆ ಇಲ್ಲ, ಆದ್ರೆ ಆನೆ ಚೆನ್ನಾಗಿದೆ. ದಂತ ಚಿಕ್ಕದು, ಸ್ವಲ್ಪ ಬಲಿಷ್ಠವಾಗಿದೆ. ಅಲ್ಲಿ ಊರಿನ ಭಾಗದಲ್ಲಿ ಅಂದ್ರೆ ಇಲ್ಲಿ ಸಿಗುವಂತ ಜೋಳ ಆಗಿರ್ಬೋದು ಎಲ್ಲವನ್ನೂ ಕೂಡ ತಿಂತಿರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಲಿಷ್ಠವಾಗಿದೆ. ಕಟ್ಟುಮುಟ್ಟಿನ ದೇಹ ಬಹಳಷ್ಟು ರೀತಿಯಲ್ಲಿ ಪವರ್ಫುಲ್ ಆಗಿದೆ. ಸ್ವಲ್ಪ ಕಿರಿಸ್ತಾ ಇದ್ದಂತೆ ಅದು ಕೂಡ ತಿಳಿಸ್ತಾರೆ. ತುಂಬಾನೇ ಚೆನ್ನಾಗಿದೆ ಅಂತ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸೀಗೆಗುಡ್ಡ ಕಾಡಾನೆಯೂ ಕೂಡ ಅಷ್ಟೇ, ಅದು ಕೂಡ ಚೆನ್ನಾಗಿ ಊಟ ತಿಂತಿದೆಯಂತೆ, ಆರಾಮಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಚಿಟಿಯಪ್ಪ ಸರ್ ಅವರು. ಚಿಟಿಯಪ್ಪ ಸರ್ ಅವರನ್ನ ಮುಂದಿನ ದಿನಗಳಲ್ಲಿ ಇಂಟರ್ವ್ಯೂ ಮಾಡುವಂತ ಪ್ರಯತ್ನವನ್ನು ಕೂಡ ನಾವು ಕೂಡ ಮಾಡ್ತಾ ಇದ್ದೇವೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗುತ್ತಾ ಏನು ಅಂತ. ನಿಮ್ಗೂ ಕೂಡ ಕರಡಿ ಮತ್ತೆ ಸೀಗೆಗುಡ್ಡ ಕಾಡಾನೆ ಇಷ್ಟನಾ? ಸೊ ಒಂದು 5 ತಿಂಗಳು ಅಥವಾ 6 ತಿಂಗಳ ಬಳಿಕ ಖಂಡಿತವಾಗಿಯೂ ಕೂಡ ಸೀಗೆಗುಡ್ಡ ಮತ್ತೆ ಕರಡಿ ಕಾಡಾನೆ ದುಬಾರಿಯಲ್ಲಿ ನೋಡ್ಬೋದು.